ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಹಾಗೆಯೇ ಚೆನ್ನಾಗಿದ್ದೇನೆ. ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಸೂಪರಾಗಿ ಯಮ್ಮಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ದಿ ಕೂಡ ಆಗಿರುವಂತಹ ಒಂದು ಫ್ರೂಟ್ ಸಲಾಡ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡ್ಕೊಳ್ಬೇಡಿ. ಯಾವುದೇ ಕಸ್ಟರ್ಡ್ ಪೌಡರ್ ಇಲ್ಲದೆ ಹಾಗೆಯೇ ಮಿಲ್ಕ್ ಪೌಡರ್ ಇಲ್ಲದೇ ಮನೆಯಲ್ಲೇ ಸಿಂಪಲ್ಲಾಗಿ ಕೇವಲ ಫ್ರೂಟ್ಸನ್ನು ಬಳಸ್ಕೊಂಡು ಹೇಗೆ ಫ್ರೂಟ್ ಸಲಾಡನ್ನು ಮಾಡಿಕೊಂಡು ತಿನ್ನೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಯಾವುದಾದ್ರೂ ಪೂಜೆ ಏನಾದರೂ ಫಂಕ್ಷನ್ ಇದ್ದರೆ ಈ ರೀತಿ ಬಾಳೆಹಣ್ಣೆಲ್ಲ ತುಂಬಾ ತಂದಿರ್ತೇವಲ್ಲ, ಬಾಳೆಹಣ್ಣೆಲ್ಲ ತುಂಬ ಬಿಕ್ಕಿದ್ರೆ ಈ ರೀತಿಯಾಗಿ ಫ್ರೂಟ್ ಸಲಾಡನ್ನು ಮಾಡಿದರೆ ಫಟಾಫಟ್ ಅಂತ ಖಾಲಿ ಆಗಿಬಿಡ್ತದೆ. ಹಣ್ಣು ಯಾವುದು ಸಹ ಹಾಳಾಗೋದಿಲ್ಲ ಈ ರೀತಿ ಮಾಡಿದರೆ. ನೋಡಿ, ಇಲ್ಲಿ ನಾನು ಒಂದು 4ರಿಂದ 5 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಮಿಕ್ಸಿ ಜಾರಿಗೆ 1 ಲೋಟ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಹಾಕಿದ್ದೇನೆ. ಹಸಿ ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ, ಟೇಸ್ಟ್ ಬರುವುದಿಲ್ಲ. ಕಾಯಿಸಿರುವ ತಣ್ಣಗಾಗಿರುವ ಹಾಲನ್ನೇ ಹಾಕಬೇಕು, ತುಂಬಾ ರುಚಿ ಕೊಡ್ತದೆ. ಬೇಕಾದರೆ ನೀವು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೋದು. ಫ್ರೂಟ್ಸಲ್ಲಿ ಶುಗರ್ ಇರ್ತದಲ್ವ, ಹಾಗಾಗಿ ನಾನು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಂಡು ಬರಬೇಕು. ನೋಡಿ, ಇವಾಗ ನಾನಿಲ್ಲಿ ಫ್ರೂಟ್ ಸಲಾಡನ್ನು ಮಾಡಲಿಕ್ಕೆ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಹಣ್ಣು ಬೇಕೋ ಆ ಹಣ್ಣನ್ನು ತಗೊಳ್ಬೋದು, ಅಥವಾ ಮನೆಯಲ್ಲಿ ಯಾವ ಹಣ್ಣು ಜಾಸ್ತಿಯಾಗಿ ಬಿಕ್ಕಿದೆ ಆ ಹಣ್ಣನ್ನು ನೀವು ತಗೊಂಡು ಈ ಸಲಾಡ್ಸನ್ನು ಮಾಡಿಕೊಂಡು ತಿನ್ಬೋದು. ನೋಡಿ, ನಾನಿಲ್ಲಿ ಒಂದು 4 ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೋದು. ರೌಂಡಾಗಿ ಕಟ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಈ ಸಲಾಡ್ಸ್ಗೆಲ್ಲ ಹಣ್ಣನ್ನು ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಬಾಳೆಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಯಾವುದೇ ಮಿಲ್ಕ್ ಪೌಡರ್ ಅಥವಾ ಕಸ್ಟರ್ಡ್ ಪೌಡರ್ ಏನೂ ಇಲ್ಲದೇ ಈ ಬನಾನವನ್ನೇ ಸ್ವಲ್ಪ ಹಾಲಲ್ಲಿ ಮಿಕ್ಸಿ ಮಾಡಿಕೊಂಡು ನಾವು ಫ್ರೂಟ್ ಸಲಾಡನ್ನು ಮಾಡ್ಕೊಳ್ಬೋದು. ಈ ಹೋಟೆಲ್ಸ್ ಅಥವಾ ಅಂಗಡಿಗಳಿಗೆಲ್ಲ ಹೋದರೆ ನಮಗೆ ಇದನ್ನು ಮಾಡಿಕೊಡ್ತಾರೆ. ಅದು ಕಸ್ಟರ್ಡ್ ಪೌಡರ್ ಅಥವಾ ಮಿಲ್ಕ್ ಪೌಡರನ್ನು ಹಾಕಿಬಿಟ್ಟು ಮಾಡಿಕೊಡುವಂಥದ್ದು. ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೂ ಯಮ್ಮಿಯಾಗಿರ್ತದೆ. ನಿಮ್ಮ ಮನೆಯಲ್ಲಿ ಮಿಲ್ಕ್ ಪೌಡರ್ ಅಥವಾ ಕಸ್ಟರ್ಡ್ ಪೌಡರ್ ಯಾವುದೇ ಇದ್ದರೂ ನೀವು ಈ ಬನಾನವನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ತಿರಲ್ಲ, ಅದರ ಬದಲು ಮಿಲ್ಕ್ ಪೌಡರನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ, ಅದು ದಪ್ಪ ಕನ್ಸಿಸ್ಟೆನ್ಸಿಗೆ ಬರುವ ತನಕ ಕುದಿಸಿ, ನಂತರ ತಣ್ಣಗಾದ ಫ್ರೂಟ್ಸನ್ನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಶುಗರನ್ನು ಬೇಕಾದರೆ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಹಾಗೆ ಸಹ ಫ್ರೂಟ್ ಸಲಾಡನ್ನು ಮಾಡ್ಕೊಳ್ಬೋದು. ಇಲ್ಲ ಏನೂ ಇಲ್ಲ, ಮಿಲ್ಕ್ ಪೌಡರ್ ಇಲ್ಲ, ಕಸ್ಟರ್ಡ್ ಪೌಡರ್ ಇಲ್ಲ, ಏನೂ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಹೆಲ್ದಿಯಾಗಿ ಈ ರೀತಿಯನ್ನು ಸಹ ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ ನಾನು ಆ್ಯಪಲನ್ನು ಕಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ 2 ಆ್ಯಪಲನ್ನು ತಗೊಂಡಿದ್ದೇನೆ. ನೋಡಿ, ಆ್ಯಪಲನ್ನು ಸಿಪ್ಪೆ ಸಮೇತ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಸಿಪ್ಪೆ ಬೇಡ ಅನ್ನೋರು ಸಿಪ್ಪೆಯನ್ನು ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಆ್ಯಪಲಿನ ಸಿಪ್ಪೆಗಳ ಮೇಲೆಲ್ಲ ಮೇಣದ ಲೇಪವನ್ನು ಮಾಡಿರ್ತಾರೆ. ಹಾಗಾಗಿ ಸಿಪ್ಪೆಯನ್ನು ಜಾಸ್ತಿಯಾಗಿ ತಿನ್ನಲಿಕ್ಕೆ ಹೋಗಬಾರ್ದು. ಮಕ್ಕಳಿಗೆ ಅಂತೂ ಸಿಪ್ಪೆಯನ್ನು ಕೊಡಲೇಬಾರ್ದು. ಸಿಪ್ಪೆ ಸಮೇತ ಹಾಕೋದಾದರೆ ನೀವು ಆ್ಯಪಲನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಾಕುವಿಂದ ಆ್ಯಪಲಿನ ಸಿಪ್ಪೆ ಮೇಲೆ ಸ್ವಲ್ಪ ಸ್ಕ್ರಬ್ ಮಾಡಬೇಕಾಗ್ತದೆ. ನಿಮಗೆ ಆ ಚಾಕುವಿಂದ ಸಿಪ್ಪೆ ಮೇಲೆ ಸ್ಕ್ರಬ್ ಮಾಡಿದವಾಗ ಆ ಮೇಣದ ಬಿಳಿ ಹೊಟ್ಟು ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಅದನ್ನೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ನಂತರ ಬೇಕಾದರೆ ಸಿಪ್ಪೆ ತಿನ್ನಬೇಕು ಅನ್ನೋರು ಈ ರೀತಿಯಾಗಿ ಮಾಡಿಕೊಂಡು ಹಾಕೊಂಡ್ರೆ ಆಯಿತು. ನೋಡಿ, ನಾನೆಲ್ಲ ಆ್ಯಪಲನ್ನು ಈಗ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಹೆಚ್ಚಿನ ಫ್ರೂಟ್ಸನ್ನು ಆ್ಯಡ್ ಮಾಡಿಬಿಟ್ಟು ಸಲಾಡ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಆ್ಯಪಲ್, ಬನಾನಾ, ಹಾಗೆ ಗ್ರೀನ್ ಗ್ರೇಪ್ಸ್ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಆದರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ, ಇದ್ದರೆ ತುಂಬಾ ಟೇಸ್ಟ್ ಕೊಡ್ತದೆ. ಹಾಗೆಯೇ ಈ ರೀತಿಯಾಗಿ ಮಾಡಿ
ಫ್ರೂಟ್ ಸಲಾಡನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಸ್ವಲ್ಪ ಅದು ಐಸ್ ಕ್ರೀಮ್ ಥರ ಟೇಸ್ಟ್ ಕೊಡ್ತದಲ್ವ, ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ. ತಿಂದರೆ ನಮಗೇ ಒಳ್ಳೆಯದಲ್ವ, ಹೆಲ್ದಿಯಾಗಿರುವಂತಹ ಸ್ವಲ್ಪ ಆದರೂ ಮಕ್ಕಳ ಹೊಟ್ಟೆಗೆ ಹೋಯ್ತು ಅನ್ನುವ ಸಮಾಧಾನ ಸಿಗ್ತದಲ್ವ. ಹಾಗಾಗಿ ಈ ರೀತಿ ಎಲ್ಲ ಮಾಡಿಕೊಡ್ಬೇಕಾಗ್ತದೆ ಮಕ್ಕಳಿಗೆ. ನೋಡಿ, ನಾನಿಲ್ಲಿ 2 ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ದಾಳಿಂಬೆ ಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಹಾಕ್ತಾಯಿದ್ದೇನೆ. ನಿಮಗೆ ಎಷ್ಟು ದಾಳಿಂಬೆ ಹಣ್ಣು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಣ್ಣನ್ನು ಹಾಕ್ತಾಯಿದ್ದೇನೆ. ನೋಡಿ, ಎಲ್ಲವನ್ನು ಕ್ಲೀನ್ ಮಾಡಿ ತೆಗೆದುಬಿಟ್ಟು ಫ್ರೂಟ್ಸನ್ನೆಲ್ಲ ಒಂದೇ ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ. ಇವಾಗ ಸಲಾಡನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಉಂಟಂತ. ಇವಾಗ ನಾನಿಲ್ಲಿ ಬನಾನವನ್ನು ನೈಸಾಗಿ ರುಬ್ಕೊಂಡು ತಂದಿದ್ದೇನಲ್ಲ, ಅದನ್ನು ಸಲಾಡ್ ಮಾಡುವಂಥ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ನಿಮಗೆ ಬೇಕಾದರೆ ಸ್ವಲ್ಪ ಮಿಲ್ಕನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು, ಸ್ವಲ್ಪ ತೆಳುವಾಗಿ ಬೇಕು ಅಂತ ಅನಿಸಿದರೆ. ನೀರನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಟೇಸ್ಟ್ ಇರೋದಿಲ್ಲ. ಬೇಕಾದರೆ ಸ್ವಲ್ಪ ಹಾಲನ್ನು, ಗಟ್ಟಿ ಹಾಲನ್ನು ಹಾಕ್ಕೊಳ್ಬೋದು. ಇವಾಗ ರುಬ್ಬಿರುವಂಥ ಬನಾನಾ ಮತ್ತು ಮಿಲ್ಕ್ ಪೇಸ್ಟಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಹಣ್ಣನ್ನು ಹಾಕ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಬನಾನವನ್ನು ಹಾಕ್ತಾ ಇದ್ದೇನೆ, ನಂತರ ಆ್ಯಪಲ್ ಹಾಗೆ ದಾಳಿಂಬೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದು ನೀವು 1 ಕಪ್ ಆಗುವಷ್ಟು ತಿಂದರೆ ನಿಮಗೆ ಹೊಟ್ಟೆ ತುಂಬಾ ತುಂಬಿದ ಹಾಗೆ ಫೀಲ್ ಆಗ್ತದೆ. ಡಯೆಟ್ ಮಾಡುವವರಿಗೆಲ್ಲ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ತುಂಬ ಹಸಿವಾಗ್ತಿದೆ ಅಥವಾ ಕ್ರೇವಿಂಗ್ಸ್ ಆಗ್ತಿದೆ ಅನ್ನುವಾಗ ಈ ರೀತಿಯಾಗಿ ಸಲಾಡ್ಸನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಹಸಿವಾದವಾಗ ನೀವು ತಿನ್ಕೊಳ್ಬೋದು. ಇದನ್ನು 1 ಕಪ್ ತಿಂದುಬಿಟ್ರೆ ಹೊಟ್ಟೆ ಫುಲ್ಲಾಗಿ ಇರ್ತದೆ. ಒಂದು 2-3 ಗಂಟೆಗಳ ತನಕ ನಿಮಗೆ ಯಾವುದೇ ಹಸಿವಾಗೋದಿಲ್ಲ. ಆದ್ರೂ ಹಣ್ಣಲ್ವ, ಬೇಗನೆ ಜೀರ್ಣ ಆಗ್ತದೆ, ಹಾಗಾಗಿ ಸ್ವಲ್ಪ ಫುಲ್ಫಿಲ್ ಆಗ್ತದೆ. ನೋಡಿ, ಇವಾಗ ಹಣ್ಣನ್ನೆಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಿಮಗೆ ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಾಗಿರ್ತದೆ. ಗೋಡಂಬಿ, ಬಾದಾಮಿ ಅಥವಾ ಈ ಫ್ಲ್ಯಾಕ್ಸ್ ಸೀಡ್ಸ್, ನಂತರ ಪಂಪ್ಕಿನ್ ಸೀಡ್ಸ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ತುಂಬ ಟೇಸ್ಟಾಗಿರ್ತದೆ. ನೋಡಿ, ನಾನಿಲ್ಲಿ ಚಿಯಾ ಸೀಡ್ಸನ್ನು ಹಾಕ್ತಾ ಇದ್ದೇನೆ. ಆ ಚಿಯಾ ಸೀಡನ್ನು ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೆ. ಅದನ್ನು ಈ ಫ್ರೂಟ್ ಸಲಾಡ್ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚಿಯಾ ಸೀಡ್ಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ, ಹಾಗೆ ಹೆಲ್ದಿಯಾಗಿರ್ತದೆ. ಚಿಯಾ ಸೀಡ್ಸ್ ನಮಗೆ ಹೆಲ್ದಿಗೆ ತುಂಬಾ ಹೆಲ್ಪ್ಫುಲ್ಲು. ಈ PCOD ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಚಿಯಾ ಸೀಡ್ಸ್ ತುಂಬಾ ಹೆಲ್ಪ್ ಮಾಡ್ತದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಯಾ ಸೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ಈ ಸಲಾಡನ್ನು ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಸ್ವಲ್ಪ ಕೂಲ್ ಆದ ನಂತರ ಈ ಸಲಾಡನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ಇವಾಗ ನಾನು ಅರ್ಧ ಗಂಟೆ ಆದ ನಂತರ ಸಲಾಡನ್ನು ಫ್ರಿಜ್ಜಿಂದ ಹೊರಗೆ ತೆಗೆದು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. 3 ಕಪ್ಪಿಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಬಂದಿದೆ ಅಂತ. ನೋಡಲಿಕ್ಕೆ ಐಸ್ ಕ್ರೀಮ್ ಥರನೇ ಕಾಣ್ತಾ ಉಂಟು. ಮಕ್ಕಳಿಗೆ ಕೊಟ್ಟರೆ ಐಸ್ ಕ್ರೀಮ್ ಅಂತಲೇ ತಿಂದುಬಿಡ್ಬೋದು ಅವರು, ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನೋಡಿ, ಯಮ್ಮಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಫ್ರೂಟ್ ಸಲಾಡ್ ಸವಿಯಲು ಸಿದ್ಧ. ನೀವು ಹೀಗೇ ಹೆಲ್ದಿಯಾಗಿರುವಂತಹ ಫ್ರೂಟ್ ಸಲಾಡನ್ನು ಮನೆಯಲ್ಲಿ ಮಾಡಿ ನೀವು ತಿನ್ನಿ, ಹಾಗೂ ನಿಮ್ಮ ಮಕ್ಕಳಿಗೂ ತಿನ್ನಿಸಿ. ಹಾಗೆಯೇ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.